ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಇವತ್ತು BLR ಪೋಸ್ಟ್ನಲ್ಲಿ ಸ್ಫೋಟಕವಾದಂತಹ ಒಂದು ಮಾಹಿತಿ ಬರ್ತಾ ಇರುವಂಥದ್ದು. ಏನೋ ಈ ಒಂದು ಧರ್ಮಸ್ಥಳ ಪ್ರಕರಣದಲ್ಲಿ ನಾವು ಗಮನಿಸಿದ ಹಾಗೆ SIT ತನಿಖೆನೇ ಮಾಡ್ತಾ ಇಲ್ವಾ, ಅಥವಾ SIT ಮಾಡ್ತಾ ಇರುವಂತಹ ತನಿಖೆಯ ಬಗ್ಗೆ ಯಾವುದೇ ಒಂದು ರೀತಿಯಲ್ಲಿ ಕಂಪ್ಲೀಟ್ ಆದಂತಹ ಡೀಟೇಲ್ಗಳು ಸಿಗ್ತಾ ಇಲ್ಲ. ಏನು ನಡೀತಾ ಇದೆ, ಏನು ಎತ್ತ ಅನ್ನೋದರ ಬಗ್ಗೆ ಮಾಧ್ಯಮಗಳು ಒಂದು ರೀತಿಯಲ್ಲಿ ಹೇಳ್ತಾ ಇದೆ, ಆಮೇಲೆ ವಿಚಾರಗಳು ಕರೆಕ್ಟಾಗಿ ತಲುಪ್ತಾ ಇಲ್ಲ ಅಂತ ಇರುವಾಗ BLR ಪೋಸ್ಟ್ ಒಂದೊಂದು ಮಾಹಿತಿಗಳನ್ನು ಹೊರಗಡೆ ಹಾಕ್ತಾ ಇತ್ತು. ಸೊ ಅದೇ ರೀತಿಯಲ್ಲಿ ಜನರಿಗೆ ಉಪಕಾರಿಯಾಗುವಂತಹ ಕೆಲವೊಂದು ಮಾಹಿತಿಗಳನ್ನು ಹಾಕ್ತಾ ಇತ್ತು. ಮಾತ್ರವಲ್ಲ, ಅದು ಸ್ಪಷ್ಟವಾಗಿ ಹೇಳ್ತಾ ಇತ್ತು, ಇದು SITಯ ಅಂದರೆ ಮೇಲ್ದರ್ಜೆಯ ಮೂಲಗಳಿಂದಲೇ ಇಂತಹ ಮಾಹಿತಿಗಳು ಬರ್ತಾ ಇರುವಂಥದ್ದು ಅಂತ ತಮ್ಮ BLR ಪೋಸ್ಟ್ನ ಒಂದು ವರದಿಯಲ್ಲೇ ಸೇರಿಸ್ಕೊಂಡು ಹೇಳುವಂಥದ್ದು. ಸೊ ಇರಬಹುದು ಯಾರಾದರೂ ಅಧಿಕಾರಿಗಳಲ್ಲಿ ಇರುವಂತಹ ವ್ಯಕ್ತಿಗಳು ಮಾಹಿತಿಗಳನ್ನು ಕೊಡ್ತಾ ಇರ್ಬೋದು. ಇವತ್ತು ಅದೇ ವಿಚಾರವನ್ನು ಸಂಬಂಧಪಟ್ಟು ಒಂದು ಮಾಹಿತಿ ಬರ್ತಾ ಇರೋಂಥದ್ದು. ಸೊ ಆ ಒಂದು ವಿಚಾರ ಒಂದು ರೀತಿಯಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಅಂದರೆ ಧರ್ಮಸ್ಥಳದಲ್ಲಿ ಬುರುಡೆಗಳೇ ಸಿಕ್ಕಿಲ್ಲ ಅಂತ ಹೇಳುವವರಿಗೂ, ಅಥವಾ ಧರ್ಮಸ್ಥಳದಲ್ಲಿ ಬುರುಡೆಗಳು ಸಿಕ್ಕಿದೆ ಅಂತ ಹೇಳುವವರಿಗೂ ಇದೊಂದು ರೀತಿಯಲ್ಲಿ ಹೊಸ ಅಪ್ಡೇಟ್ ಅಂತ ನೋಡ್ಬೋದು. ಮಾತ್ರವಲ್ಲ, ಒಂದು ರೀತಿಯಲ್ಲಿ ಒಂದು ಪ್ರಕರಣದಲ್ಲಿ ತನಿಖೆ ನಡೀತಾ ಇದೆ ಅಂತ ಹೇಳುವಷ್ಟರ ಮಟ್ಟಿಗೆ ಒಂದು ಬೆಳವಣಿಗೆಯನ್ನು ತೋರಿಸುವಂತಹ ಒಂದು ಅಪ್ಡೇಟ್ ಇದು. ಧರ್ಮಸ್ಥಳದಲ್ಲಿ ಪತ್ತೆಯಾದಂತಹ ತಲೆಬುರುಡೆಗಳ ಭೌಗೋಳಿಕ ಮೂಲವನ್ನು ಪತ್ತೆ ಹಚ್ಚಲಿಕ್ಕೋಸ್ಕರ SIT ಐಸೋಟೋಪ್ ವಿಶ್ಲೇಷಣೆಯನ್ನು ಬಳಸಲಿಕ್ಕಿದೆ. ಅಂದರೆ SIT ನೋಡಿ, ತನಿಖೆ ಮುಗೀತು, ಆಮೇಲೆ ಚಾರ್ಜ್ ಶೀಟ್ ಕೊಟ್ಟರು, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ಆದರೆ ಇವತ್ತು ಬರ್ತಾ ಇರುವಂತಹ ಅಪ್ಡೇಟಲ್ಲಿ ಏನು ಆ ಒಂದು ಬಂಗ್ಲೆಗುಡ್ಡದಿಂದ ಪಳೆಯುಳಿಕೆಗಳು ಇರ್ಬೋದು, ಅಥವಾ ಏನು ಸರಿಸುಮಾರು 7 ಬುರುಡೆಗಳಿರ್ಬೋದು, ಅಥವಾ 100 ಅಸ್ಥಿಪಂಜರಗಳ ಅಂಗಾಂಗಗಳೇನಿದೆ, ಸೊ ಇವೆಲ್ಲವನ್ನ ಕಲೆ ಹಾಕಿದಂತಹ SIT ಆ ಒಂದು ತನಿಖೆಯನ್ನು ಇದುವರೆಗೂ ನಡೆಸಿಯೇ ಇಲ್ಲ. ಅದನ್ನು ನಡೆಸಲಿಕ್ಕೋಸ್ಕರ ಐಸೋಟೋಪ್ ಎನ್ನುವಂತಹ ಹೊಸ ತಂತ್ರಜ್ಞಾನವನ್ನು ಬಳಸಲಿಕ್ಕಿದೆ. ಅದು ಕೂಡ ಕರ್ನಾಟಕದಲ್ಲಿ ಮೊದಲನೇ ಬಾರಿ ಬಳಸುವಂತಹ ಒಂದು ರೀತಿಯಲ್ಲಿ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬೋದು. ಸೊ ಅದನ್ನು ಕರ್ನಾಟಕದಲ್ಲಿ ಎಸ್ಪೆಷಲಿ ಒಂದು ಧರ್ಮಸ್ಥಳ ಪ್ರಕರಣದಲ್ಲಿ ಬಳಸಲಾಗ್ತಾ ಇದೆ. ಮಾತ್ರವಲ್ಲ, ಇದನ್ನು ಪತ್ತೆ ಹಚ್ಚಲಿಕ್ಕೋಸ್ಕರ ಹೊಸ ತಜ್ಞರ ತಂಡವನ್ನು ಕೂಡ ಬಳಸ್ತಾ ಇದೆ ಅನ್ನುವಂತಹ ಒಂದು ಮಾಹಿತಿ ಬಂದಿರುವಂಥದ್ದು. ಸೊ ಆ ಒಂದು ಮಾಹಿತಿಯ ಕಡೆಗೆ ನಾವು ಗಮನಿಸೋಣ. BLR ಪೋಸ್ಟ್ ಇಂಗ್ಲೀಷಲ್ಲಿ ಮಾಡಿದಂತಹ ಒಂದು ಆರ್ಟಿಕಲನ್ನು ಕನ್ನಡದಲ್ಲಿ ಭಾಷಾಂತರ ಮಾಡಿ ನಿಮ್ಮ ಮುಂದೆ ತರುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ನೋಡಿ, ಅದನ್ನು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ವಿವರಿಸ್ತಾ ಹೋಗ್ತಾನೆ ನೋಡಿ. ಧರ್ಮಸ್ಥಳದಲ್ಲಿ ಪತ್ತೆಯಾದ ತಲೆಬುರುಡೆಗಳ ಭೌಗೋಳಿಕ ಮೂಲವನ್ನು ಪತ್ತೆ ಹಚ್ಚಲು SIT ಐಸೋಟೋಪ್ ವಿಶ್ಲೇಷಣೆಯನ್ನು ಬಳಸಲಿಕ್ಕಿದೆ. ಬಂಗ್ಲೆಗುಡ್ಡೆಯಲ್ಲಿ ಪತ್ತೆಯಾದ ಸಂಶೋಧನೆಗಳನ್ನು ಪರಿಶೀಲಿಸ್ತಾ ಇರುವಂತಹ ವಿಶೇಷ ತನಿಖಾ ತಂಡ ತಲೆಬುರುಡೆಗಳ ಭೌಗೋಳಿಕ ಮೂಲವನ್ನು ಪತ್ತೆ ಹಚ್ಚಲು ಐಸೋಟೋಪ್ ವಿಶ್ಲೇಷಣಾ ವಿಧಾನವನ್ನು ಬಳಸ್ತಾ ಇದೆ. ತನಿಖಾ ತಂಡವು ಹುಡುಕಾಟದ ಸಮಯದಲ್ಲಿ ಆ ಒಂದು ಬಂಗ್ಲೆಗುಡ್ಡದಲ್ಲಿ ಕನಿಷ್ಠ 7 ಮಾನವ ತಲೆಬುರುಡೆಗಳು ಮತ್ತು 100 ಮೂಳೆಗಳನ್ನು ಕಂಡುಹಿಡಿದಿರುವಂಥದ್ದು. ತಲೆಬುರುಡೆಗಳ ಹಲ್ಲುಗಳ ಮೇಲೆ ಈ ಅತ್ಯಾಧುನಿಕ ವಿಶ್ಲೇಷಣೆಯನ್ನು ನಡೆಸಲು SIT ತಜ್ಞರ ಸಹಾಯವನ್ನು ಪಡಿಲಿಕ್ಕಿದೆ. ಅಂದರೆ ಈ ಒಂದು ಐಸೋಟೋಪ್ಗಳನ್ನು ಬಳಸಲಿಕ್ಕೋಸ್ಕರ ತಜ್ಞರ ಸಹಾಯವನ್ನು ಪಡೆದುಕೊಳ್ಳಲಿಕ್ಕಿದೆ ಎನ್ನುವಂತಹ ವಿಚಾರದ ಬಗ್ಗೆ ಗೃಹ ಇಲಾಖೆಯಲ್ಲಿ ಉನ್ನತ ಸ್ಥಾನದಲ್ಲಿರುವ ಮೂಲವೊಂದು BLR ಪೋಸ್ಟ್ಗೆ ತಿಳಿಸಿರುವಂಥದ್ದು. ಸೊ ಈ ಒಂದು ವಿಚಾರದಲ್ಲಿ ದಕ್ಷಿಣ ಕನ್ನಡದ ಉಜಿರೆಯಲ್ಲಿ ಸ್ಥಳೀಯ ದಂತ ಚಿಕಿತ್ಸಾಲಯದಿಂದ SIT ಈಗಾಗಲೇ ಹಲ್ಲಿನ ಮಾದರಿಗಳನ್ನು ಸಂಗ್ರಹ ಕೂಡ ಮಾಡಿರುವಂಥದ್ದು. SIT ಈಗಾಗಲೇ ತಲೆಬುರುಡೆಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿದೆ ಮತ್ತು ಮೃತರನ್ನು ಗುರುತಿಸಲು DNA ವಿಶ್ಲೇಷಣೆಗಾಗಿ ಕಾಯ್ತಾ ಇದೆ. ಇದು ದೀರ್ಘಾವಧಿಯ ಅತ್ಯಾಧುನಿಕ ತನಿಖೆಯಾಗಿದ್ದು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಇದೇ ಮೊದಲನೆಯದ್ದು. ಈ ಒಂದು ಬಂಗ್ಲೆಗುಡ್ಡದಲ್ಲಿ ಪತ್ತೆಯಾದ ಹಲ್ಲುಗಳ ಹೋಲಿಕೆಗಾಗಿ ನಿಯಂತ್ರಿತ ಮಾದರಿಯನ್ನು ಬಳಸಲಾಗುವುದು ಅಂತ ಮೂಲಗಳು ಇವತ್ತು ತಿಳಿಸಿರುವಂಥದ್ದು. ನೋಡಿ, ಮಹಜರ್ ಸಮಯದಲ್ಲಿ ಅವರು ಕಂಡುಕೊಂಡಂತಹ ತಲೆಬುರುಡೆಗಳನ್ನು SIT ವಶಪಡಿಸಿಕೊಂಡಿದೆ. ಮಾತ್ರ ಅಲ್ಲ, ಆರೋಪಿ ಚಿನ್ನಯ್ಯ ನ್ಯಾಯಾಲಯದಲ್ಲಿ ಸಾಕ್ಷಿಯಾಗಿ ಮಂಡಿಸಿದ ತಲೆಬುರುಡೆಯ ಮೂಲವನ್ನು ಕಂಡುಕೊಂಡ ನಂತರ ಮಹಜರು ಕೂಡ ನಡೆಸಲಾಗಿದೆ. ತನಿಖೆ ಸಮಯದಲ್ಲಿ SIT ಸೌಜನ್ಯ ಹೋರಾಟಗಾರರಾದಂತಹ ವಿಠಲ್ ಗೌಡ ತಲೆಬುರುಡೆಯನ್ನು ಎತ್ತಿಕೊಂಡು ಆರೋಪಿಗೆ ಹಸ್ತಾಂತರಿಸಿದ್ದಾರೆ ಎನ್ನುವಂತಹ ಮಾಹಿತಿಯನ್ನು ಹೊರಗಡೆ ಹಾಕಿತ್ತು. ಇನ್ನು ಐಸೋಟೋಪ್ ಅಂದರೆ ಏನು, ಆ ಒಂದು ತಂತ್ರಜ್ಞಾನ ಯಾವ ರೀತಿ ಬಳಕೆ ಆಗುತ್ತೆ, ಅದರ ಒಂದು ರೀತಿಯಲ್ಲಿ ಸಣ್ಣ ಮಟ್ಟದಲ್ಲಿ ಆ ಒಂದು ಐಸೋಟೋಪ್ ತಂತ್ರಜ್ಞಾನದ ಬಗ್ಗೆ ತಿಳಿಯುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಹಲ್ಲುಗಳ ಐಸೋಟೋಪ್ ವಿಶ್ಲೇಷಣೆಯು ಆಹಾರ, ಭೌಗೋಳಿಕ ಮೂಲ, ವಲಸೆ ಇತಿಹಾಸ ಮತ್ತು ಪರಿಹಾರ ಪರಿಸ್ಥಿತಿಗಳು ಸೇರಿದಂತೆ ವ್ಯಕ್ತಿಯ ಆರಂಭಿಕ ಜೀವನದ ವಿವರಗಳನ್ನು ಪುನರ್ನಿರ್ಮಿಸಲು ಬಳಸುವ ಪ್ರಬಲ ವೈಜ್ಞಾನಿಕ ವಿಧಾನ ಆಗಿದೆ.
ಇದರಲ್ಲಿ ಏನು ಎಕ್ಸ್ಪ್ಲನೇಷನ್ ಇದೆ ಅದನ್ನೇ ಕೊಡೋಕ್ಕೆ ಸಾಧ್ಯ. ಯಾಕಂತಂದರೆ ಈ ಐಸೋಟೋಪ್ ಬಗ್ಗೆ ಕೇಳ್ತಾ ಇರೋದು ನಾನೇ ಮೊದಲು, ನೀವು ಕೂಡ ಮೊದಲನೇ ಬಾರಿ ಕೇಳ್ತಾ ಇದ್ದೀರಾ ಅಂತ ನಾನು ಅನ್ಕೋತೀನಿ. ಮೇ ಬಿ ನೀವು ಕೇಳಿದರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಓಕೆ, ಈ ತಂತ್ರವು ಸ್ಥಿರ ಐಸೋಟೋಪ್ಗಳ ಅಧ್ಯಯನವನ್ನು ಅವಲಂಬನೆ ಮಾಡಿಕೊಂಡಿದೆ. ವಿಶೇಷವಾಗಿ ಇಂಗಾಲ, ಸಾರಜನಕ, ಆಮ್ಲಜನಕ ಮತ್ತು ಸ್ಟ್ರಾನ್ಸಿಯಂ ಬಾಲ್ಯದಲ್ಲಿ ಹಲ್ಲಿನ ದಂತ ಕವಚಕ್ಕೆ ರಾಸಾಯನಿಕವಾಗಿ ಲಾಕ್ ಆಗುತ್ತದೆ. ಹಲ್ಲಿನ ದಂತ ಕವಚವು ಜೀವನದ ಆರಂಭದಲ್ಲಿ ರೂಪುಗೊಳ್ಳುತ್ತದೆ ಮತ್ತು ಕಾಲಾನಂತರದಲ್ಲಿ ಮರು ರೂಪಿಸುವುದಿಲ್ಲ ಅಥವಾ ಬದಲಾಗುವುದಿಲ್ಲವಾದ್ದರಿಂದ ಇದು ಶೈಶಾವಸ್ಥೆ ಮತ್ತು ಆರಂಭಿಕ ಬೆಳವಣಿಗೆಯ ಶಾಶ್ವತ ರಾಸಾಯನಿಕ ದಾಖಲೆಯನ್ನು ಸಂರಕ್ಷಣೆ ಮಾಡ್ತದೆ. ಇದನ್ನು ಸಾಮಾನ್ಯವಾಗಿ ಜೈವಿಕ ಸಮಯ ಕ್ಯಾಪ್ಸುಲ್ ಅಂತ ವಿವರಿಸಲಾಗುತ್ತೆ. ಪ್ರತಿಯೊಂದು ಐಸೋಟೋಪ್ ನಿರ್ದಿಷ್ಟ ರೀತಿಯ ಮಾಹಿತಿಯನ್ನು ಒದಗಿಸುತ್ತದೆ. ಭೌಗೋಳಿಕ ಮೂಲವನ್ನು ನಿರ್ಧರಿಸಲು ಸ್ಟ್ರಾನ್ಸಿಯಂ ಐಸೋಟೋಪ್ಗಳು ವಿಶೇಷ ಮೌಲ್ಯಯುತವಾಗಿದೆ. ಹಲ್ಲಿನ ದಂತಕವಚದಲ್ಲಿರುವ ವಿಭಿನ್ನ ಸ್ಟ್ರಾನ್ಸಿಯಂ ಐಸೋಟೋಪ್ಗಳ ಅನುಪಾತವು ವ್ಯಕ್ತಿಯು ತನ್ನ ಆರಂಭಿಕ ವರ್ಷಗಳನ್ನು ಕಳೆದ ಪ್ರದೇಶದ ಸ್ಥಳೀಯ ಭೂವಿಜ್ಞಾನವನ್ನು ಪ್ರತಿಬಿಂಬನೆ ಮಾಡುತ್ತದೆ. ಯಾಕೆಂದರೆ ಸ್ಟ್ರಾನ್ಸಿಯಂ ಆಹಾರ ಮತ್ತು ನೀರಿನ ಮೂಲಕ ದೇಹವನ್ನು ಪ್ರವೇಶ ಮಾಡುವಂಥದ್ದು. ಭೌಗೋಳಿಕ ರಚನೆಗಳು ಸ್ಥಳದಿಂದ ಸ್ಥಳಕ್ಕೆ ಬದಲಾಗುವುದರಿಂದ ಸ್ಟ್ರಾನ್ಸಿಯಂ ಸಹಿಗಳು ಭೌಗೋಳಿಕ ಬೆರಳಚ್ಚುಗಳಾಗಿ ಕಾರ್ಯನಿರ್ವಹಿಸಬಹುದು. ಮತ್ತೊಂದೆಡೆ ಕಾರ್ಬನ್ ಮತ್ತು ಸಾರಜನಕ ಐಸೋಟೋಪ್ಗಳು ಆಹಾರದ ಮಾದರಿಯನ್ನು ಬಹಿರಂಗಪಡಿಸುತ್ತದೆ. ಕಾರ್ಬನ್ ಐಸೋಟೋಪ್ಗಳು C3 ಮತ್ತು C4 ಸಸ್ಯಗಳಂತಹ ವಿವಿಧ ಸಸ್ಯ ಪ್ರಕಾರಗಳ ನಡುವೆ ವ್ಯತ್ಯಾಸವನ್ನು ತೋರಿಸ್ತವೆ. ಆದರೆ ಸಾರಜನಕ ಐಸೋಟೋಪ್ಗಳು ಆಹಾರದಲ್ಲಿನ ಪ್ರಾಣಿ ಪ್ರೋಟೀನ್ ಮಟ್ಟವನ್ನು ಸೂಚನೆ ಕೊಡುತ್ತದೆ ಮತ್ತು ಸಮುದ್ರ ಮತ್ತು ಭೂಮಿಯ ಆಹಾರ ಮೂಲಗಳ ನಡುವೆ ವ್ಯತ್ಯಾಸವನ್ನು ತೋರಿಸಬಹುದು. ಆಮ್ಲಜನಕ ಐಸೋಟೋಪ್ಗಳು ಕುಡಿಯುವ ನೀರಿನ ಐಸೋಟೋಪಿಕ್ ಸಂಯೋಜನೆಯನ್ನು ಪ್ರತಿಬಿಂಬಿಸುವ ಮೂಲಕ ಪರಿಸರ ಮಾಹಿತಿಯನ್ನು ಒದಗಿಸುತ್ತದೆ. ಈ ಹವಾಮಾನ, ತಾಪಮಾನ, ಎತ್ತರ ಮತ್ತು ಅಕ್ಷಾಂಶದಿಂದ ಪ್ರಭಾವಿತವಾಗಿರುತ್ತದೆ. ಸೊ ಇದು ವಿಚಾರದಲ್ಲಿ ನಾವು ಐಸೋಟೋಪ್ಗಳ ವಿಚಾರದಲ್ಲಿ ವಿಜ್ಞಾನದಲ್ಲಿ ಪ್ರಾಥಮಿಕ ಹಂತದಲ್ಲಿ ಕಲಿತುಕೊಂಡಿರುವಂತಹ ವಿಚಾರಗಳು ನೆನಪಿಗೆ ಬರ್ತದೆ, ಇದೊಂದು ವಿಶ್ಲೇಷಣೆಯನ್ನು ಗಮನಿಸುವಂತಹ ಒಂದು ಸಂದರ್ಭದಲ್ಲಿ. ಸೊ ಒಂದು ವಿಚಾರದಲ್ಲಿ ಹೆಚ್ಚಿನ ಮಾಹಿತಿ ಅಂದರೆ ಐಸೋಟೋಪ್ಗಳು ಏನು ಅಂದರೆ ವಿಕಿಪೀಡಿಯಾದಲ್ಲಿ ನಾವು ನೋಡಿದರೆ ಗೊತ್ತಾಗ್ಬೋದು. ಪ್ರತಿಯೊಬ್ಬರು ತಮಗೆ ಅರ್ಥವಾಗುವಂತಹ ಭಾಷೆಯಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಬೋದು. ಸೊ ಈ ಒಂದು ಐಸೋಟೋಪ್ಗಳನ್ನು, ಈ ಒಂದು ತಂತ್ರಜ್ಞಾನವನ್ನು SIT ಅಧಿಕಾರಿಗಳು ಬಳಸ್ಕೊಂಡು ಮುಂದಿನ ತನಿಖೆಯನ್ನು ಮಾಡಲಿಕ್ಕಿದ್ದಾರೆ ಎನ್ನುವಂತಹ ಒಂದು ಸ್ಫೋಟಕ ಅಪ್ಡೇಟನ್ನು BLR ಪೋಸ್ಟ್ ಹೊರಗಡೆ ಹಾಕಿರುವಂಥದ್ದು. ಸೊ ಸ್ನೇಹಿತರೆ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.